ನೋಡಿ ವೀಕ್ಷಕರೇ, ಅಕ್ಷಯ ತೃತೀಯ ದಿನ 10ನೇ ತಾರೀಕು ಶುಕ್ರವಾರ ಒಳ್ಳೆ ದಿನ ಬಿದ್ದಿದೆ. ಅಂದರೆ ಅಕ್ಷಯ ತೃತೀಯ ಅಮಾವಾಸ್ಯೆಯಾಗಿ 3ನೇ ದಿನ ಅಕ್ಷಯ ತೃತೀಯ ಅಂತ ಹೇಳ್ತಾರೆ. ವೈಶಾಖ ಮಾಸ ಶುಕ್ಲ ತೃತೀಯ ಅಂತ ಹೇಳ್ತಾರೆ ಇದಕ್ಕೆ. ಈ ದಿನ ಶುಕ್ರವಾರ ಬೆಳಗ್ಗೆನೇ ಬಿದ್ದಿದೆ. ಬೆಳಗ್ಗೆ ಟೈಮಿಂಗ್ಸ್ ಬಂದುಬಿಟ್ಟು 2 ಗಂಟೆ 40 ನಿಮಿಷಕ್ಕೆ ಮಧ್ಯಾಹ್ನ ಅಕ್ಷಯ ತೃತೀಯ ಮುಗಿಯುತ್ತೆ. ಅಂದರೆ ಬೆಳಗ್ಗೆಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಬ್ರಾಹ್ಮಿ ಹಿಂದಿನ ದಿನವೇ ನೀವು ಎಲ್ಲ ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಏನೇನು ಸಾಮಾನು ತರಬೇಕೆಲ್ಲ ತಂದು ಇಟ್ಕೋಬೇಕು. ಮತ್ತು ಏನೇನು ಬೇಕು ಅಂದರೆ ನಿಮಗೆ ಪೂಜೆಗೆ ವಿಳೆದೆಲೆ, ಅಡಿಕೆ, ಅರಿಶಿನ, ಕುಂಕುಮ, ಮಲ್ಲಿಗೆ ಹೂ ಬೇಕು, ಮತ್ತು ಗಾಜಿನ ಬಳೆಗಳು, ಮತ್ತು ಕೇಸರಿ, ಗಂಧ, ಹಣ್ಣು, ಕಾಯಿಗಳು, ಇದೆಲ್ಲ. ಒಂದು ಬ್ಲೌಸ್ ಪೀಸ್ ಆದರೆ ಬ್ಲೌಸ್ ಪೀಸ್, ಸೀರೆ ಉಡಿಸೋರಾದರೆ ಸೀರೆ, ಲಕ್ಷ್ಮೀ ಪೂಜೆಗೆ. ಮತ್ತು ಪ್ರಭು ವಿಷ್ಣುಗೆ ನೀವು ಪಂಚೆ ಶಲ್ಯ ಎಲ್ಲ ಹಾಕ್ಬೋದು. ನಿಮ್ಮಲ್ಲಿ ಫೋಟೋ ಇದ್ದರೂ ಸರಿ, ವಿಗ್ರಹ ಇದ್ದರೂ ಸರಿ. ಅಭಿಷೇಕಕ್ಕೆ ಪಂಚಾಮೃತ ಅಭಿಷೇಕ ಮಾಡಬೇಕು ನೀವು. ಮೊಸರು, ಹಾಲು, ಜೇನುತುಪ್ಪ, ತುಪ್ಪ ಮತ್ತು ಸಕ್ಕರೆ ಇಷ್ಟು ಹಾಕಿ ನೀವು ಪಂಚಾಮೃತ ಅಭಿಷೇಕ ಮಾಡ್ಕೊಳ್ಳಿ. ಹಣ್ಣು ಅಂದರೆ ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್ ಹಾಕ್ಬೋದು, ಶಕ್ತಿ ಅನುಸಾರ. ಅದು ನೀವು ಆಪ್ಷನಲ್ಲು, ನೀವು ಹಾಕಿದ್ರೆ ಹಾಕ್ಬೋದು, ಇಲ್ಲದೇ ಇದ್ದವರು ಪರವಾಗಿಲ್ಲ. ಬರೀ ಹಾಲು ಹಾಕಿ ಅಭಿಷೇಕನೂ ಮಾಡ್ಬೋದು. ಲಕ್ಷ್ಮಿಗೆ, ವಿಷ್ಣು ಲಕ್ಷ್ಮಿಗೆ ನೀವು ಈ ರೀತಿ ಮಾಡಿ. ಮತ್ತು ಪೂಜೆಗೆ ವಿಶೇಷವಾಗಿ ಬೇಕಾಗಿರುವಂಥದ್ದು ಗುಲ್ಗಂಜಿಗಳು, 5 ಗುಲ್ಗಂಜಿಗಳು ಬೇಕಾಗತ್ತೆ. ಮತ್ತು ಕಮಲದ ಬೀಜಗಳು, ಶಂಕು, ನಿಮ್ಮಲ್ಲಿ ಶಂಕು ಇದ್ದರೆ ಹೊಸ ಥರದ್ದೇನು ಬೇಡ, ಇಲ್ಲ ಅಂದವರು ಹೊಸದು ಶಂಕು ತೊಗೊಂಡು ಬನ್ನಿ. 5 ಶಂಕು ಬೇಕಾಗತ್ತೆ. ಅವತ್ತಿನ ದಿನ ನೀವು ಶಂಕು, ಕಮಲದ ಬೀಜ ಮತ್ತು ಇದು ಗೋಮತಿ ಚಕ್ರನೂ 6 ಇಡಬೇಕಾಗತ್ತೆ. ಇದೆಲ್ಲ ಇಟ್ಬಿಟ್ಟು ನೀವು ಪೂಜೆನ ಮಾಡಬೇಕು. ಪೂಜೆ ಮಾಡಿಬಿಟ್ಟು ನೀವು ಸಂಕಲ್ಪ ಎಲ್ಲ ಮಾಡ್ಕೋಬೇಕು. ಸಂಕಲ್ಪ ಅಂದರೆ ನಮಗೆ ಎಲ್ಲ ಅಕ್ಷಯ ಆಗಲಿ ಅಂತ ನೀವು ಸಂಕಲ್ಪ ಮಾಡ್ಕೋಬೇಕು. ಮತ್ತು ನವಗ್ರಹದ ಸಾಮಾನು 9 ಥರನೂ ಇಡಬೇಕು ಪೂಜೆಗೆ ನೀವು. ಅಲ್ಲಿ ಫಸ್ಟು ನೀವು ಗಣಪತಿನ ಕರಿಬೇಕು. ಗಣಪತಿ ಪೂಜೆನ ಗಣಪತಿಗೆ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಿದ ನಂತರ ನೀವು ಗಣಪತಿನ ಸ್ಥಾಪನೆ ಮಾಡಬೇಕು. ಪೀಠದ ಮೇಲೆ ಅಕ್ಕಿ ಹಾಕಿ ಗಣಪತಿ ವಿಗ್ರಹದ ಕೆಳಗಡೆ ಕಾಯಿನ್ 1 ರೂಪಾಯಿ ಇಟ್ಬಿಟ್ಟು ನೀವು ಗಣಪತಿಗೆ ಪೂಜೆ ಮಾಡಿ, ಗೆಜ್ಜೆ ವಸ್ತ್ರ ಹಾಕಿ, ಹೂ ಹಾಕಿ, ಫಸ್ಟು ಊದುಗಡ್ಡೆ ಹೆಚ್ಕೊಂಡು ಗಣಪತಿಗೆ ಸಂಕಲ್ಪ ಮಾಡಿಕೊಂಡು ನೀವು ಅರ್ಘ್ಯ ಬಿಡಬೇಕಾಗತ್ತೆ. ಗಣಪತಿಗೆ ಅರ್ಘ್ಯ ಬಿಟ್ಟು ಪೂಜೆ ಮುಗಿಸ್ದ ನಂತರ ನೀವು ಗಣಪತಿಯಲ್ಲಿ ಬೇಡ್ಕೋಬೇಕು. ನಮ್ಗೆ ಯಾವುದೇ ರೀತಿ ವರ್ಷ ವಿಘ್ನ ಬರದೇ ಇರಲಿ, ನಮಗೆ ಒಳ್ಳೇದು ಮಾಡಪ್ಪ ಗಣಪ, ನಮ್ಮ ಮಕ್ಕಳಿಗೆ ನಮಗೆ ಎಲ್ಲ ಒಳ್ಳೇದು ಮಾಡು ಗಣೇಶ ಅಂತ ಕೇಳ್ಕೊಬೇಕು. ಅದಾದ ನಂತರ ನೀವು ಗಣಪತಿಗೆ ನೈವೇದ್ಯ ಮಾಡಬೇಕು. ಅಂದರೆ ಕೊಬ್ಬರಿ, ಬೆಲ್ಲ ನೀವು ನೈವೇದ್ಯ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಇಚ್ಛಾನುಸಾರ ನೈವೇದ್ಯ ಕರ್ಜಿಕಾಯಿ, ಕಡುಬು ಆ ಥರ ಏನಾದರೂ ಮಾಡಿ ನೈವೇದ್ಯ ಮಾಡ್ಬೋದು. ಮತ್ತು ಲಕ್ಷ್ಮೀ ಹಾಗೂ ವೆಂಕಟೇಶ್ವರನ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ. ಪಂಚಾಮೃತ ಅಭಿಷೇಕ ಮಾಡಿ ನೀವು ಆಮೇಲೆ ಲಕ್ಷ್ಮೀ ಮತ್ತು ವಿಷ್ಣುವಿನ ಸ್ಥಾಪನೆ ಮಾಡ್ಕೋಬೇಕು. ಕಳಸ ಸ್ಥಾಪನೆ ಮಾಡಿ ಸೀರೆ ಎಲ್ಲ ಉಡಿಸ್ಕೋಬೋದು ನೀವು. ಸಪೋಸ್ ಸೀರೆ ಉಡ್ಸೋಕ್ಕೆ ಶಕ್ತಿ ಇಲ್ಲ ಅಂದವರು ಬ್ಲೌಸ್ ಪೀಸ್ ಆದರೂ ಇಡಬೇಕು. ಬಳೆ ಇದೆಲ್ಲ ಇಡಬೇಕು. ಮತ್ತು ಕಾಲುಂಗುರ, ಇದನ್ನ ಕಾಲು ಚೈನು ಎಲ್ಲ ಇಡ್ಬೋದು ಲಕ್ಷ್ಮಿಗೆ. ಲಕ್ಷ್ಮೀನ ನೀವು ಹೇಗೆ ಅವತ್ತು ಪೂಜೆ ಮಾಡ್ತೀರಾ ಅಂದರೆ ಅಷ್ಟು ಅಕ್ಷಯ ಆಗುತ್ತೆ ನಿಮಗೆ. ಅಕ್ಷಯ ತೃತೀಯ ದಿನ ನಿಮಗೆ ಅಕ್ಷಯ ಆಗುತ್ತೆ. ಲಕ್ಷ್ಮೀನ ಚೆನ್ನಾಗಿ ಪೂಜೆ ಮಾಡಿ, ನವಗ್ರಹ ಸಾಮಾನೆಲ್ಲ ಇಟ್ಟು, ಮತ್ತು ಆ ದಿನ ಒಡವೆನೇ ತೊಗೊಂಬರ್ಬೇಕು ಅಂತ ಏನಿಲ್ಲ ವೀಕ್ಷಕರೇ. ಒಡವೆ ಇರೋ ಈಗ ರೈಟಲ್ಲಿ ಶಕ್ತಿ ಇಲ್ಲದೆ ಇರೋರೆಲ್ಲ ಹೇಗೆ ತರೋಕ್ಕಾಗತ್ತೆ? ಅದು ಒಂದು ವಿಚಾರ. ಇರೋ ದುಡ್ಡು ಇರೋರಾದರೆ ತೊಗೊಂಡು ಬರ್ತಾರೆ. ಒಡವೆನೇ ತರಬೇಕು ಅಂತ ಏನಿಲ್ಲ ಇಲ್ಲಿ. ಒಡವೆ ತರೋರು ತರ್ಬೋದು ಅವತ್ತು ಮನೆಗೆ, ಇಲ್ಲ ಬೆಳ್ಳಿ ತರೋರು ತರ್ಬೋದು. ಬೆಳ್ಳಿ ಕಾಯಿನ್ ಬರುತ್ತೆ, ಅದು ತರೋರು ಏನಾದರೂ ಕೊಂಡ್ಕೊಂಬರ್ಬೇಕು ಅಂತ ಇದೆ. ದವಸ ಧಾನ್ಯ ಆದರೂ ತರ್ಬೋದು. ಏನೂ ತರಕ್ಕೆ ಶಕ್ತಿ ಇಲ್ಲದೆ ಇರೋರು 1 kg ಅಕ್ಕಿ, ಬೇಳೆ, ಬೆಲ್ಲ
ಇದು ಮೂರನ್ನು ತಂದ್ರೂ ಅವತ್ತು ಅಕ್ಷಯ ಆಗತ್ತೆ, ನಿಮ್ಮ ಮನೆಗೆ ಒಳ್ಳೆಯದಾಗತ್ತೆ. ಅದು 3 ತರ್ಬೋದು, ಏನು ತೊಂದರೆ ಇಲ್ಲ. 3 ದವಸ ಧಾನ್ಯ ತಂದುಬಿಟ್ಟು ನೀವು ದೇವ್ರ ಮುಂದೆ ಪ್ಯಾಕೆಟ್ ಓಪನ್ ಮಾಡಿ ಹಾಗೆ ಇಡಬೇಕು. ಇಟ್ಬಿಟ್ಟು ಅದನ್ನು ಪೂಜೆ ಮಾಡಬೇಕು. ನಮ್ಮ ಮನೆಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೋಬೇಕು ನೀವು. ನಮ್ಮ ಮನೆ ಅಕ್ಷಯವಾಗಿರಲಿ, ಯಾವಾಗಲೂ ದವಸ ಧಾನ್ಯ ವಜ್ರ ವೈಡೂರ್ಯ ಎಲ್ಲ ನಮಗೆ ಸಿಗಲಿ ಅಂತ ಕೇಳ್ಕೊಬೇಕು. ಎಲ್ಲ ನಮ್ಮ ಮನೇಲಿ ಅಕ್ಷಯ ಆಗಲಿ ಅಂತ ನೀವು ಕೇಳಿಕೊಂಡು, ಮಲ್ಲಿಗೆ ಹೂ ಅಂತೂ ಪೂಜೆಗೆ ಬೇಕೇ ಬೇಕು. ತುಳಸಿ ಹಾರ, ಮಲ್ಲಿಗೆ ಹೂ ತೊಗೊಂಡು ಬಂದು ನೀವು ಲಕ್ಷ್ಮಿಗೆ ಅರ್ಪಿಸಬೇಕು. ಅಂದರೆ ಬಿಳಿ ಹೂ ಆಗಿರಬೇಕು, ಘಮ ಬರುವಂಥ ಹೂ ಆಗಿರಬೇಕು. ಸೇಮಂತಿಗೆ ಹೂವು ಆದರೂ ಪರವಾಗಿಲ್ಲ. ಅಂದರೆ ಮಲ್ಲಿಗೆ ಹೂ ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟವಾದದ್ದು. ಮಲ್ಲಿಗೆ ಹೂವನ್ನ ಕಳಸಕ್ಕೆ ಹಾಕಿ ನೀವು ವೆಂಕಟೇಶ್ವರನಿಗೆ ತುಳಸಿ ಹಾಕಬೇಕು. ಮತ್ತು ಆ ತುಳಸಿ ಹಾರನ ನೀವು ಮಾರನೇ ಬೆಳಗ್ಗೆ ಲಕ್ಷ್ಮಿ ಫೋಟೋಗೆ ಹಾಕ್ಬೇಕು. ಅದನ್ನು ಆಚೆ ಬಿಸಾಡಬಾರ್ದು. ಆನಂತರ ನೀವು ಆ ತುಳಸಿ ಹಾರನ ತುಳಸಿ ಗಿಡದ ಬುಡಕ್ಕೆ ಹಾಕಬೇಕು. ಆಚೆ ಎಲ್ಲೂ ಬಿಸಾಡೋದು ಬೇಡ. ತುಳಸಿನ ದೇವ್ರಿಗೆ ಹಾಕಿದವನ್ನ ಎಲ್ಲೂ ಬಿಸಾಡಬಾರ್ದು, ಗಿಡದ ಬುಡದಲ್ಲಿ ಹಾಕಬೇಕು. ಮತ್ತು ಪಂಚಾಮೃತನ ಮನೆಯವರು ಪೂಜೆ ಎಲ್ಲ ಆದ ನಂತರ ಮನೆಯವರೆಲ್ಲರೂ ಸೇರಿ ಅದನ್ನು ಸ್ವಲ್ಪ ಪ್ರಸಾದನ ತಗೋಬೇಕು. ಮತ್ತು ಲಕ್ಷ್ಮೀನಾರಾಯಣರಿಗೆ ಬಂದುಬಿಟ್ಟು ನೈವೇದ್ಯ ಸಜ್ಜಿಗೆ ಮಾಡ್ಬೋದು, ಒಬ್ಬಟ್ಟು ಮಾಡೋರಾದರೆ ಮಾಡ್ಕೋಬೋದು. ಏನಾದರೂ ನಿಮ್ಮ ಇಚ್ಛಾನುಸಾರ ಏನಾದರೂ ಮಾಡ್ಬೋದು. ಪೊಂಗಲ್ಲು, ಮತ್ತು ಪೊಂಗಲ್ ಅಂದರೆ ಅದಕ್ಕೆ ಕಡಲೆಬೇಳೆ ಎಲ್ಲ ಹಾಕಿ ಮಾಡಿದ್ರೆ ತುಂಬ ವಿಶೇಷ. ಅದು ಗುರುಗ್ರಹ ಕಡಲೆಬೇಳೆ ಆಗಿರೋದ್ರಿಂದ, ಅಕ್ಕಿ ಚಂದ್ರದೇವ ಆಗಿರೋದ್ರಿಂದ, ಬೆಲ್ಲನೂ ಅಷ್ಟೇ ಅದು ಗುರುಗ್ರಹಕ್ಕೆ ಸಂಬಂಧಪಟ್ಟದ್ದು. ಈಗ ನೀವು ಈ ರೀತಿ ಎಲ್ಲ ಹಾಕಿ ಒಂದು ವಿಶೇಷವಾಗಿ ಪೊಂಗಲ್ ತುಪ್ಪ ಹಾಕಿ ಮಾಡಿದಂಥದ್ದು ನೈವೇದ್ಯ ಕೂಡ ಮಾಡ್ಬೋದು. ಮಧ್ಯಾಹ್ನ 2:40 ಇದೆ ಟೈಮಿಂಗ್ಸು, ಸಂಜೆಗಿಲ್ಲ. ಅದಾದಮೇಲೂ ನೀವು ಮಾಡ್ಕೋಬೋದು. ಸಂಜೆಗೆ ಅಂದರೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಾನು ಟೈಮಿಂಗ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಇದೆಲ್ಲ ಆದ ನಂತರ ನಿಮ್ಮ ಸಂಕಲ್ಪ ಮಾಡ್ಕೊಳ್ಳಿ. ನೀವು ಪೂಜೆ ಮಾಡುವಾಗ ಸಂಕಲ್ಪ ಮಾಡಿ ನೀವು ಪೂಜೆ ಇಲ್ಲ ಆದ ನಂತರ ತೆಂಗಿನಕಾಯಿ ಹೊಡೆದು ನೈವೇದ್ಯ ಮಾಡಿ ಪ್ರಸಾದ ನೈವೇದ್ಯ ಮಾಡಬೇಕು. ಆನಂತರ ಕೂತ್ಕೊಂಡು ಮನೆ ಮಂದಿ ಎಲ್ಲ ಕೂತ್ಕೊಂಡು, ಇಲ್ಲ ಗಂಡ ಹೆಂಡತಿ ಕೂತ್ಕೊಂಡು ತಾಯಿ ಮಹಾಲಕ್ಷ್ಮಿಗೆ ನೀವು ಅರ್ಚನೆ ಮಾಡಬೇಕು. ಗಣಪತಿಯ ಒಂದು ನಾಮಗಳನ್ನ ಹೇಳ್ಬೇಕು. ಫಸ್ಟೇ ನಮ್ಮ ಹೇಳ್ತಾ ಒಂದೊಂದೇ ಅಕ್ಷತೆ ಹಾಕಬೇಕು. ಅಕ್ಷತೆ ಕಾಳು ಹುರಿದಿರಬಾರ್ದು. ಒಂದೊಂದೇ ಹೇಳ್ತಾ ನೀವು ಗಣಪತಿಗೆ 21 ನಾಮಗಳು ಹೇಳಿ ಅಕ್ಷತೆ ಹಾಕಿ ಒಂದೊಂದೇ ಅರ್ಶಿಣದಲ್ಲಿ ಕಲಿಸ್ಕೊಳ್ಳಿ. ಅಕ್ಷತೆ ತುಪ್ಪ ಹಾಕಿ ಲಕ್ಷ್ಮಿಗೆ ನೀವು ಕುಂಕುಮ ಅರ್ಚನೆ ಮಾಡಬೇಕು. ಮತ್ತು ನಾನು ಲಕ್ಷ್ಮಿಯ ಮಂತ್ರವನ್ನು ನಾಮಗಳನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೇಳ್ಕೊಂಡು ನೀವು ಲಕ್ಷ್ಮಿಗೆ ಒಂದೊಂದು ಚೂರೇನೆ ಒಂದು ವಿಳೆದೆಲೆ ತಗೊಂಡು ವಿಶೇಷವಾಗಿ ವಿಳೆದೆಲೆ ಮೇಲೇ ಹಾಕಬೇಕು. ನಾಗೋಳೆ ಅಂತಾರೆ ವಿಳೆದೆಲೆಗೆ. ಅದನ್ನು ಇಟ್ಟರೆ ಪೂಜೆಗೆ ತುಂಬ ನಿಮಗೆ ಅಸ್ತು ಆಗತ್ತೆ. ಅದರಿಂದ ವಿಳೆದೆಲೆ ಮೇಲೆ ಕುಂಕುಮಾರ್ಚನೆ ಮಾಡ್ಕೊಳ್ಳಿ. ನಿಮಗೆ ವಿಶೇಷವಾಗಿ ಲಾಭ ಆಗತ್ತೆ, ಐಶ್ವರ್ಯ ಪ್ರಾಪ್ತಿ ಆಗತ್ತೆ, ಅಭಿವೃದ್ಧಿ ಆಗತ್ತೆ. ಲಕ್ಷ್ಮೀ ದೇವಿಗೆ ಅರ್ಚನೆ ಮಾಡ್ಕೊಳ್ಳಿ. ನಾನು ಮಂತ್ರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ರಭು ವಿಷ್ಣು ಹಾಗೂ ಲಕ್ಷ್ಮಿಯ ಇಬ್ಬರ ನಾಮಗಳನ್ನು ಹೇಳ್ತಾ ನೀವು ಅರ್ಚನೆ ಮಾಡಿದ ನಂತರ ನೀವು ಪೂಜೆ ಎಲ್ಲ ಮುಗಿಸಿ ಆರತಿ ಎಲ್ಲ ಮುಗಿಸ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಸಂಕಲ್ಪ ಎಲ್ಲ ಮಾಡಿರ್ತೀರ. ಸಂಕಲ್ಪ ಎಲ್ಲ ಮಾಡಿದ ನಂತರ ಮನೆಯಲ್ಲಿ ಯಾರು ಹೆಣ್ಮಕ್ಳಿರ್ತಾರೆ, ನಿಮ್ಮ ಮನೇಲಿ ಯಾರು ಹೆಣ್ಮಕ್ಳಿರ್ತಾರೆ ಅವರಿಗೆ ಫಸ್ಟು ನೀವು ಅರಿಶಿನ ಕುಂಕುಮ ತಾಂಬೂಲ ಕೊಡಬೇಕು. ಮತ್ತು ನೀವು ಬೇರೆಯವ್ರನ್ನ ಕರೆದು ನಿಮ್ಮ ಶಕ್ತಿ ಅನುಸಾರ ಯಾರಿಗಾದರೂ ಕೊಡ್ಬೋದು ಅರಿಶಿನ ಕುಂಕುಮ. ಫಸ್ಟು ಮನೇಲಿರೋ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡಬೇಕು. ಆಮೇಲೆ ಯಾರಾದರೂ ಅಕ್ಕದ ಮನೆಯವರು, ಪಕ್ಕದ ಮನೆಯವರು, ಅಕ್ಕಪಕ್ಕ ಮನೆಯವರು ಕರೆದು ತಾಂಬೂಲ ಕೊಡ್ಬೋದು. ಸಾಧ್ಯವಾದರೆ ರೌಕೆ ಕೊಡ್ಬೋದು. ಅವರಿಗೆ ನಿಮ್ಮ ಇಚ್ಛಾನುಸಾರ ಕೊಡ್ಬೋದು. ನಿಮ್ಮ ಶಕ್ತಿ ಬಿಟ್ಟಿದ್ದದು ನಿಮಗೆ. ಮತ್ತು ಪೂಜೆಯಲ್ಲಿ ಉಪವಾಸ ಮಾಡೋರಾದರೆ ಮಾಡ್ಬೋದು. ಆಗಲ್ಲ ಅಂದರೆ ಪರವಾಗಿಲ್ಲ. ಲಕ್ಷ್ಮಿ ಉಪವಾಸ ಮಾಡಿ ನಾನು ಪೂಜೆ ಮಾಡಿ ಅಂತ ಯಾವತ್ತೂ ಯಾವ ಒಂದು ಇದರಲ್ಲೂ ಹೇಳಿಲ್ಲ, ಯಾವ ಪುರಾಣದಲ್ಲೂ ಹೇಳಿಲ್ಲ ಉಪವಾಸ ಮಾಡಿ ನಾನು ಪೂಜೆ ಮಾಡಬೇಕು ಅಂತ. ಯಾಕೆ ಅಂದರೆ ಇವಾಗ ಉಪವಾಸ ಮಾಡೋದ್ರಿಂದ ತುಂಬ ಸುಸ್ತಾಗತ್ತೆ. ಶಕ್ತಿ ಇರೋರು ಮಾಡ್ತಾರೆ, ಕೆಲವ್ರ ಕೈಲಿ ಆಗೋದಿಲ್ಲ. ಅದರಿಂದ ತಿಂದ್ಬಿಟ್ಟು ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸಂತೋಷವಾಗಿ
ಪೂಜೆ ಮಾಡಬೇಕು ಲಕ್ಷ್ಮಿಗೆ. ಫಸ್ಟು ಲಕ್ಷ್ಮಿ ಪೂಜೆ ಮಾಡೋಕ್ಕೆ ಮುಂಚೆ ನೀವು ನಾಗರ ಕಲ್ಲಿರುತ್ತೆ ನಿಮ್ಮ ಮನೆ ಹತ್ರ, ನಾಗರ ಕಲ್ಲಿಗೆ ಹೋಗ್ಬಿಟ್ಟು ನೀವು ಲಕ್ಷ್ಮಿ ಇರೋದೇ ನಾಗದೇವತೆಗಳ ಹತ್ರ. ಭೂಮಿ ಒಳಗೆ ಲಕ್ಷ್ಮಿ ಇರೋದು, ಅಲ್ಲಿ ನಾಗದೇವತೆಗಳು ಕಾವಲಿರೋದು. ಆದ್ದರಿಂದ ನಾಗದೇವತೆಗಳ ಹತ್ರ ತುಂಬ ಒಡವೆ ವಸ್ತ್ರ ವೈಡೂರ್ಯ ಇರುತ್ತೆ. ಅದರಿಂದ ನೀವು ನಾಗದೇವತೆಗಳನ್ನ ಫಸ್ಟು ಪೂಜೆ ಮಾಡ್ಕೊಂಡು ಬಂದು ಅನಂತರ ನೀವು ಲಕ್ಷ್ಮಿನ ಪೂಜೆ ಮಾಡ್ಕೋಬೋದು. ಪೂಜೆ ಮಾಡಿ ಅನಂತರ ನೀವು ಕೊನೆಯಲ್ಲಿ ನಿಮ್ಮ ಪೂಜೆ ಎಲ್ಲ ಮುಗಿದಾದ ನಂತರ ನೀವು ಲಕ್ಷ್ಮಿಗೆ ಆರತಿ ಮಾಡಬೇಕು. ಒಂಚೂರು ಅರಿಶಿನ ಕುಂಕುಮ ಹಾಕ್ಬೋದು, ಹಾಕ್ಬಿಟ್ಟು ತುಪ್ಪದ ಆರತಿ ಮಾಡಿಬಿಟ್ಟು ಲಕ್ಷ್ಮಿಗೆ ಇಲೆ ತೆಗೆದು ನೀವು ಒಂದು ಗಿಡದ ಬುಡಕ್ಕೆ ಹಾಕಬೇಕು. ಮನೆ ಮಂದಿ ಎಲ್ಲ ಆರತಿ ತೆಗ್ದಿರೋ ಅಂಥದ್ದನ್ನು ಎಲ್ಲರೂ ಸ್ವಲ್ಪ ತಟ್ಟೆಯಲ್ಲಿರೋಂಥ ಆ ಒಂದು ಇದನ್ನು ನೀವು ಹಣೆಗೆ ಇಟ್ಕೊಳ್ತಕ್ಕದ್ದು. ಈ ರೀತಿ ಮಾಡಿ ನಿಮಗೆ ಎಲ್ಲ ಒಳ್ಳೆಯದಾಗಲಿ. ಅಕ್ಷಯ ತೃತೀಯ ಶುಭಾಶಯಗಳು. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮಗೆ ಹೊಸ ವೀಡಿಯೋ ತೊಗೊಂಬರ್ತೀನಿ. ನೀವು ಬೇರೆಯವ್ರಿಗೂ ತಿಳಿಸ್ಕೊಡಿ. ನಿಮ್ಮ ಯಾರು ಫ್ರೆಂಡ್ಸ್ ಇರ್ತಾರೆ ಅವ್ರಿಗೂ ಈ ರೀತಿನ ನಾನು ಏನು ಹೇಳಿದ್ದೀನಿ ಅದನ್ನು ಸೆಂಡ್ ಮಾಡಿ ಅವ್ರಿಗೂ ತಿಳಿಸ್ಕೊಡಿ ಈ ವಿಚಾರ ಎಲ್ಲ. ಮತ್ತು ನೀವು ನಾನು ಹೇಳಿದ್ನಲ್ಲ ಕೌಡೆ ಮತ್ತು ಇದು ತಾವರೆ ಹೂವಿನ ಬೀಜ, ಗೋಮತಿ ಚಕ್ರ, ಇದೆಲ್ಲ ನೀವು ಮತ್ತು 2 ಅರ್ಶಿನದ ಕೊಂಬು ಪೂಜೆಗಿಡಿ. ಇಷ್ಟೆಲ್ಲ ನೀವೇನು ಮಾಡಬೇಕು, ಪೂಜೆ ಆದ ನಂತರ ಮಾರನೇ ಬೆಳಗ್ಗೆ ಇದೆಲ್ಲ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬೀರುವಿನಲ್ಲಿ ಇಟ್ಟು ದಿವಸ ಪೂಜೆ ಮಾಡಿ. ನಿಮಗೆ ಮನೇಲಿ ಎಲ್ಲ ಒಂದು ಕೆಟ್ಟ ಪರಿಸ್ಥಿತಿನೂ ನಿಮಗೆ ಒಳ್ಳೆಯದಾಗತ್ತೆ. ಆರ್ಥಿಕ ಪರಿಸ್ಥಿತಿ ಎಲ್ಲ ನಿಮಗೆ ಸುಧಾರಿಸುತ್ತೆ ವೀಕ್ಷಕರೇ. ಮತ್ತು ನಾನು ನೆಕ್ಸ್ಟ್ ಚಾನಲಲ್ಲಿ ಸಿಗ್ತೀನಿ ನಿಮಗೆ, ಮತ್ತು ಬೇರೆ ವಿಚಾರ ತೊಗೊಂಡು ಬರ್ತೀನಿ ನಿಮಗೆ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನಮಸ್ತೆ.